ನೋಡಿ, ಏಷ್ಯನ್ ಗೇಮ್ಸ್ ಬಗ್ಗೆ ಎಲ್ಲ ಎಕ್ಸಾಮಲ್ಲೂ 2003ರಿಂದ 2012ವರೆಗೂ ಕೂಡ ಒಂದೊಂದು ಕ್ವಶನ್ ಹಾಕಿದ್ದಾರೆ. ಅದು ಈಸಿ ಕ್ವಶನ್ಗಳು, ಏನಂತ ಟಫ್ ಕ್ವಶನ್ ಇಲ್ಲ. ಯಾವುದೇ ಕಾರಣಕ್ಕೂ ಇಂಥ ಕ್ವಶನ್ಗಳನ್ನ ಮಿಸ್ ಮಾಡ್ಕೊಬಾರ್ದು. ಸ್ವಲ್ಪ ಏಷ್ಯನ್ ಗೇಮ್ ಇಂಟರ್ನೆಟಲ್ಲಿ ಏನಿತ್ತು ಅದನ್ನು ಹಾಕಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ನಮಗಿಂತ ಗೊತ್ತಿರುತ್ತೆ. ನೋಡೋಣ. ಮೊದಲ ಏಷ್ಯನ್ ಕ್ರೀಡಾಕೂಟವು 1950 ಎಲ್ಲಿ ಅಂದರೆ ನವದೆಹಲಿಯಲ್ಲಿ ನಡೆಯಿತು. ಅದೇ ರೀತಿಯಾಗಿ ಏಷ್ಯನ್ ಕ್ರೀಡಾಕೂಟವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಮಂಡಳಿಯ ನಿಯಂತ್ರಣ ಮಾಡೋದು ಬೇರೆ ಇದೆ, ನಿಯಂತ್ರಣ ಬೇರೆ, ಮೇಲ್ವಿಚಾರಣೆ ಮಾಡೋದು ಯಾವುದಂದರೆ ಅದು IOC ಏಷ್ಯನ್ ಕ್ರೀಡಾಕೂಟವನ್ನು 2026ರಲ್ಲಿ ಜಪಾನ್ನ ನಗೋಯಾ ಪ್ರಾಂತ್ಯದಲ್ಲಿ ಏಷ್ಯನ್ ಕ್ರೀಡಾಕೂಟವು ಸೆಪ್ಟೆಂಬರ್ ಮಂತಲ್ಲಿ ನಡೀತವೆ. ಈ ಕ್ರೀಡಾಕೂಟದಲ್ಲಿ 45 ದೇಶಗಳು, ಏಷ್ಯಾ ಖಂಡದಲ್ಲಿರುವ ದೇಶಗಳು ಅಷ್ಟೇ ಭಾಗವಹಿಸ್ತವೆ. ಏಷ್ಯನ್ ಕ್ರೀಡಾಕೂಟವು ಇದು ಬಿಟ್ಟಲ್ಲ. ಈ ಕ್ರೀಡಾಕೂಟವು ಸಾಮಾನ್ಯವಾಗಿ ಒಲಿಂಪಿಕ್ ಥರನೇ ಇದು ಕೂಡ 4 ವರ್ಷಕ್ಕೊಮ್ಮೆ ನಡೀತವೆ. ಏಷ್ಯನ್ ಕ್ರೀಡಾಕೂಟವನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ನಿಯಂತ್ರಿಸುತ್ತೆ. ಅದು ಮೇಲ್ವಿಚಾರಣೆ ಮಾಡೋದು IOC ಒಲಿಂಪಿಕ್ಸ್. ಇದು ನಿಯಂತ್ರಿಸೋದು ಯಾವುದಂದರೆ AGF ಏಷ್ಯನ್ ಗೇಮ್ಸ್ ಫೆಡರೇಷನ್ ಈ ಒಂದು ಕ್ರೀಡಾಕೂಟವನ್ನು ನಿಯಂತ್ರಣ ಮಾಡುತ್ತೆ. ಅದೇ ರೀತಿಯಾಗಿ ಒಲಿಂಪಿಕ್ ಕ್ರೀಡಾಕೂಟದ ನಂತರ ಎರಡನೇ ಅತಿ ದೊಡ್ಡ ಬಹು ಕ್ರೀಡಾಕೂಟವಾಗಿದೆ. ಅಂದರೆ ಒಲಿಂಪಿಕ್ ಕ್ರೀಡಾಕೂಟದ ನಂತರ ಎರಡನೇ ಅತಿ ದೊಡ್ಡ ಒಂದು ಕ್ರೀಡಾಕೂಟ ಯಾವುದಂದರೆ ಅದು ಏಷ್ಯನ್ ಗೇಮ್ಸ್ ಆಗಿರುತ್ತೆ. ಏಷ್ಯನ್ ಗೇಮ್ಸ್ನ ಧ್ಯೇಯವಾಕ್ಯ, ಏಷ್ಯನ್ ಕ್ರೀಡಾಕೂಟದ ಧ್ಯೇಯವಾಕ್ಯ ಎಂದೆಂದಿಗೂ ಮುಂದುವರಿ ಎವೆರಿ ಫಾರ್ವರ್ಡ್ ಅಂತೇಳಿ ಇಂಗ್ಲೀಷ್ನಾದ್ರೂ ಗೊತ್ತಿರಬೇಕು, ಕನ್ನಡದಲ್ಲಾದರೂ ತಿಳ್ಕೊಂಡಿರ್ಬೇಕು ನೀವು. ಅದೇ ರೀತಿಯಾಗಿ ಈಗ ಯಾವ ಎಕ್ಸಾಮ್ನಲ್ಲಿ ಯಾವ ಕ್ವಶನ್ ಬಂದರೆ ಯಾವ ವರ್ಷದಲ್ಲಿ ಪ್ರಥಮ ಏಷ್ಯನ್ ಕ್ರೀಡೆಗಳು ನಡೆಯಿತು 1951 ನವದೆಹಲಿ. ತಾರೀಕು ಕೇಳಬಹುದು ಇತ್ತೀಚೆಗೆ ಮಾರ್ಚ್ 4ರಲ್ಲಿ. ಅಂದರೆ 2003 ಕ್ವಶನ್ ಪೇಪರಲ್ಲಿದೆ, 2007 ಕ್ವಶನ್ ಪೇಪರಲ್ಲಿದೆ, 2012 ಕ್ವಶನ್ ಪೇಪರಲ್ಲಿ ಸೇಮ್ ಕ್ವಶನ್ ರಿಪಿಟೇಷನ್ ಆಗಿದೆ. ಇಷ್ಟೇ ಈಸಿ ಕ್ವಶನ್ ಇವು, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏಷ್ಯನ್ ಗೇಮ್ಸ್ನ ಜನಕನೆಂದು ಹೆಸರುವಾಸಿಯಾದವರು ಯಾರು? JD ಸೊಂದಿ ಅಂತೇಳಿ ಏಷ್ಯನ್ ಗೇಮ್ನ ಜನಕನ ಪಿತಾಮಹ ಅಂತ ಕರೀತಾರೆ. ಯಾವಾಗಂದರೆ 2005 ಕ್ವಶನ್ ಪೇಪರಲ್ಲಿದೆ, 2006 ಕ್ವಶನ್ ಪೇಪರಲ್ಲಿದೆ, 2012 ಕ್ವಶನ್ ಪೇಪರಲ್ಲಿದೆ. JD ಅಂದರೆ ಗುರುದತ್ತ ಸೊಂದಿ. ಇವರು ಪೂರ್ಣ ಹೆಸರು ಕೇಳ್ಬೋದು, ಗುರುದತ್ತ ಸೊಂದಿ ಅಂತೇಳಿ. ಇವರು 10 ಡಿಸೆಂಬರ್ 1890 ಲಾಹೋರ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸ್ತಾರೆ. ಏಷ್ಯನ್ ಕ್ರೀಡಾಕೂಟದ ಧ್ಯೇಯವಾಕ್ಯ ಇದು ಬಂದಿದೆ ಕ್ವಶನ್. ಇದು ಇವಾಗಲೇ ಹೇಳಿದ್ನಲ್ಲ, ಏಷ್ಯನ್ ಕ್ರೀಡಾಕೂಟದ ಧ್ಯೇಯವಾಕ್ಯ ಅಂದರೆ ಎಂದೆಂದಿಗೂ ಮುಂದುವರಿಯಲಿ. ಈ ಒಂದು ಧ್ಯೇಯವಾಕ್ಯವನ್ನು ಹಿಡಿದಾರೆ ಅಂದರೆ ನಮ್ಮ ಭಾರತ ಹೆಮ್ಮೆಯ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು. ಭಾರತ ಪ್ರಧಾನಿ ಈ ಒಂದು ಯಾವುದಂದರೆ ಎಂದೆಂದಿಗೂ ಮುಂದುವರಿಲಿ ಅಥವಾ ಎವೆರಿ ಫಾರ್ವರ್ಡ್ ಎಂಬ ಪದವನ್ನು ಸೂಚನೆ ಮಾಡಿದವರು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು. ಏಷ್ಯನ್ ಕ್ರೀಡಾಕೂಟ ಲಾಂಛನ ಏನಪ್ಪ ಅಂದರೆ ಬ್ರೈಟ್ ಫುಲ್ ರೈಸಿಂಗ್ ಸನ್ ಆಗಿದೆ. ಅಂತೇಳಿ ಬ್ರೈಟ್ ಫುಲ್ ರೈಸಿಂಗ್ ಸನ್ ಅಂತೇಳಿ ಇದರ ಧ್ಯೇಯವಾಕ್ಯ ಲಾಂಛನವಾಗಿದೆ ನೋಡಿ. ಮೊದಲನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ರಾಷ್ಟ್ರಗಳು ಕೇವಲ 11 ರಾಷ್ಟ್ರಗಳು ಭಾಗವಹಿಸ್ತವೆ. ಎಷ್ಟು ಕ್ರೀಡೆಗಳಂದರೆ 6 ಕ್ರೀಡೆಗಳು. ಅಲ್ಲಿ ಒಲಿಂಪಿಕ್ನಲ್ಲಿ 9 ಕ್ರೀಡೆಗಳಿರ್ತವೆ, 13 ದೇಶಗಳು ಭಾಗವಹಿಸ್ತವೆ. ಸರಿನಾ? ಮೊದಲನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 11 ರಾಷ್ಟ್ರಗಳು, 6 ಕ್ರೀಡೆಗಳು. ಒಲಿಂಪಿಕ್ನಲ್ಲಿ 9 ಕ್ರೀಡೆಗಳು, 13 ದೇಶಗಳು. ಎಂದೆಂದಿಗೂ ಮುಂದುವರಿ ಇದರ ಧ್ಯೇಯವಾಕ್ಯ ಅಂದರೆ ಏಷ್ಯಾಕ್ಕೆ ಇದು ಕ್ವಶನ್ನು ಯಾವಾಗಂದರೆ 2012 ಕ್ವಶನ್ನು. ಧ್ಯೇಯವಾಕ್ಯ ಏನಂದರೆ ಏಷ್ಯನ್ ಕ್ರೀಡೆಗಳು ಎವೆರಿ ಫಾರ್ವರ್ಡ್ ಅಂತಕ್ಕಂಥ ಧ್ಯೇಯವಾಕ್ಯ ಯಾವ ಕ್ರೀಡೆಗೆ ಸಂಬಂಧಿಸಿದರೆ ಅದು ಏಷ್ಯನ್ ಕ್ರೀಡೆಗಳಿಗಾಗಿರುತ್ತೆ. ಅದೇ ರೀತಿಯಾಗಿ ಈಗ 20ನೇ ಆವೃತ್ತಿಯಲ್ಲಿ ನಡೆದ ಹೊಂದಿಸಿ ಬರೆಯಿರಿ ಕೇಳ್ಬೋದು. ಏಕೆಂದರೆ KEನವ್ರು ಎಕ್ಸಾಮ್ ಮಾಡ್ತಿರೋದ್ರೆ ಎಲ್ಲ ಕೇಳ್ಬೋದು. ಜಪಾನ್ನ ಐಚಿ ನಗೋಯಿ. 19ನೇ ಆವೃತ್ತಿಯಲ್ಲಿ ಅಂದರೆ ಚೀನಾ, 18ನೇ ಆವೃತ್ತಿಯಲ್ಲಿ ಅಂದರೆ ಇಂಡೋನೇಷ್ಯಾ, 17ನೇ ಆವೃತ್ತಿ ದಕ್ಷಿಣ ಕೊರಿಯಾ. ಏಷ್ಯನ್ ಗೇಮ್ಸ್ ಬಗ್ಗೆ ಇಷ್ಟೇ ಇರೋದು, ಸಿಂಪಲ್ ಆಗಿದೆ ಮಾಹಿತಿ. ಒಂದು ಸಲ ನೋಡ್ಬಿಟ್ರೆ ಸಾಕು, ಅರ್ಥ ಆಗುತ್ತೆ. ನೋಡ್ಕೊಳ್ಳಿ. ಥ್ಯಾಂಕ್ ಯು.